ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಇನ್ನೊಂದು ಕ್ರೋಶಾ ಕುಚ್ಚನ್ನು ಮಾಡಿ ತೋರಿಸ್ತೀನಿ. ನಾನು ಆಲ್ರೆಡಿ ಈಗ ಮಾಡ್ತಿರೋ ಡಿಸೈನು ಅಪ್ಲೋಡ್ ಮಾಡಿದ್ದೆ, ಆದರೆ ಫೋಟೋ ಎಲ್ಲ ರೆಡಿ, ಫೋಟೋ ಮಾತ್ರ ಹಾಕಿದ್ದೆ ವಿಡಿಯೋ ಮಾಡಿ, ಬಟ್ ಲೈವ್ ಮಾಡಿರಲಿಲ್ಲ. ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಹೀಗೆ ಒಂದು ಸಿಂಗಲ್ ಲಾಕ್, ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಮತ್ತು ಪಕ್ಕದಲ್ಲಿ ಸೇಫ್ಟಿಗೆ ಒಂದು ಬಿಚ್ಕೊಳ್ಳಲ್ಲ ಅಂತ, ಬಿಚ್ಕೊಳ್ಬಾರ್ದು ಅಂತ ಮತ್ತು ನಾನು 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸುಕ್ಕು ಬರಬಾರ್ದು ಅಂತಂದರೆ ನಾವು ಸ್ವಲ್ಪ ಹಿಂದಕ್ಕೇ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಸೀರೆ ಸುಕ್ಕು ಬರಲ್ಲ. ನಾವು ಡಿಸೈನ್ ಸ್ಟೆಪ್ಸ್ ಎಲ್ಲ ಮಾಡುವಾಗ ಅದು ಈಜ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಹೀಗೆ ಬರುತ್ತಲ್ಲ, ಸ್ವಲ್ಪ ಹಿಂಗೆ ಸರಿಸ್ಕೊಳ್ಳಿ ಹಿಂದೆ. ಹೀಗೆ ಸರಿಸ್ಕೊಂಡ್ರೆ ನಮಗೆ ಸ್ಯಾರಿ ಸುಕ್ಕು ಬರಲ್ಲ. ನಾನು ಒಂದು ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಸಿಂಪಲ್ ಡಿಸೈನೇ ಸಾಕು ಅಂತ ಹೇಳಿದರು ಫ್ರೆಂಡ್ಸ್. ಅದಕ್ಕೆ ನಾನು ಇದೊಂದು ಬಿಗ್ ಬೀಡನ್ನು ತಗೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಹೀಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಈಗ ಬೀಡ್ ಲಾಕ್ ಮಾಡ್ತಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಈ ಬೀಡ್ ಸುತ್ತ ನಾನು 6 ಚೈನನ್ನು ಹಾಕ್ಕೊಂಡು ಈಗ 6 ಚೈನ್ ಹಾಕ್ತೀನಿ. 1 2 3 4 5 6 ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಇದು ಸೀದಾ ಹಾಕ್ಕೊಂಡಿದ್ದೀವಲ್ಲ, ಉಲ್ಟಾ ತಿರುಗಿಸ್ಕೊಂಡು ನಾವು 4 ಚೈನ್ಗೂ ಬೀಡ್ ಲಾಕ್ ಮಧ್ಯೆ ಇದೆಯಲ್ಲ, ಬೀಡ್ ಹತ್ರ ಹಿಂದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾವು ಈಗ 3 ಚೈನ್ ಹಾಕೋತೀನಿ ಪಕ್ಕದಲ್ಲಿ. ಈ 4 ಚೈನ್ ಆದಮೇಲೆ ಮತ್ತೆ 4 ಚೈನ್ ಹಾಕಿದ್ನಲ್ಲ, ಅಲ್ಲಿಗೆ ನಾವು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಹೀಗೆ 3 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡೋಣ. ಇಲ್ಲಿಗೆ ಲಾಕ್ ಮಾಡಿಕೊಂಡು ಸೀದಾ ಸೈಡ್ ತಿರುಗಿಸ್ಕೊಳ್ಳೋಣ. ಮತ್ತು ಅಲ್ಲಿಂದ ನಾವು ಡಬಲ್ ಕ್ರೋಶಾ ತ್ರಿಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 2 ಸರಿ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶಾ ಮಾಡ್ತಾ ಹೋಗೋಣ. 1 2 3 ಇದೇ ಥರ ನಾವು 4 ಚೈನನ್ನು ಹಾಕೊಳ್ಳೋಣ ಫ್ರೆಂಡ್ಸ್. 4 ತ್ರಿಬಲ್ ಕ್ರೋಶಾ. 1 2 ಹೀಗೆ ಒಂದೇ ಸ್ಟೆಪ್ನಲ್ಲಿ ಮಾಡ್ತಕ್ಕಂಥ ಡಿಸೈನ್ ಇದು. ಹೀಗೆ ತ್ರಿಬಲ್ ಕ್ರೋಶಾ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇದರಲ್ಲೂ ಬೇಕು ಅಂದರೆ ಸ್ವಲ್ಪ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅದರಲ್ಲಿ 3 ಡಾಟ್ಸ್ ಇರ್ತದೆ. ಆ 3 ಡಾಟ್ಸ್ಗೆ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಸ್ಪೀಡ್ ಇರುತ್ತೆ. ಆ ಸ್ಪೀಡನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಕಲಿತ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ನಾವು ತ್ರಿಬಲ್ ಕ್ರೋಶಾನ 4 ಟೈಮ್ಸ್ ಹಾಕ್ಕೊಂಡಾಯಿತು. ಹೀಗೆ ನಾವು ಸ್ವಲ್ಪ ಹೀಗೆ ಮಾಡ್ಕೊಳ್ಬೇಕು, ಯಾಕೆಂದರೆ ಟೈಟಾಗಿ ಇರಲಿ ಅಂತ. ಮತ್ತು ನಾವು 2 ಚೈನನ್ನು ಹಾಕ್ಕೊಂಡು ನಾವು 6 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 6 ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ.
ಹೀಗೆ ಮತ್ತೆ ಟೂ ಚೈನ್ ಹಾಕ್ಕೊಂಡು ಎರಡು ಸಾರಿ ನಾವು ಸೂಜಿ ಮೇಲೆ ದಾರ ಎಳ್ಕೊಂಡು ನಾವು ಟ್ರಿಪಲ್ ಕ್ರೋಶೆ ಮಾಡೋಣ. ಹೀಗೆ ತುಂಬ ಫಾಸ್ಟ್ ಆಗ್ತಿದೆ ಫ್ರೆಂಡ್ಸ್, ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಬಿಗಿನರ್ಸ್ಗೆ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಸೆಟ್ಟಿಂಗ್ಸಲ್ಲಿ ಅಂತ, ಅಲ್ಲಿ ಹೋಗ್ಬಿಟ್ಟು ಹಾಕ್ಕೊಳ್ಳಿ. ಹೀಗೆ ಇದು ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್. ಹಿಂಗೆ ಒಂದೊಂದ್ಸರಿ ಹೀಗೆ ಎರಡರಲ್ಲೊಂದು ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದೊಂದ್ಸರಿ ಸಡನ್ನಾಗಿ ಹಿಂಗೆ ಆಗಿಬಿಡುತ್ತೆ ಇದು. ಹೀಗೆ ಮತ್ತೆ ಟೂ ಚೈನ್ ಹಾಕೋತೀನಿ. ಹಿಂಗೆ ಈಗ ನಾವು 6 ಚೈನ್ ಹಾಕ್ತೀವಲ್ಲ, ಅಲ್ಲಿಗೆ ಡೈರೆಕ್ಟ್ ಲಾಕ್ ಮಾಡ್ತೇವೆ. ಹೀಗೆ ಡೈರೆಕ್ಟ್ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕೋತೀನಿ. 1 2 ಹಾಕ್ಕೊಂಡು ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಇಲ್ಲಿನೂ ಟ್ರಿಪಲ್ ಕ್ರೋಶೆ 4 ಟೈಮ್ ಹಾಕ್ಸ್ಕೊಳ್ಳೋಣ. 4 ಟೈಮ್ ಹಾಕ್ಕೊಂಡ್ರೆ ಇದ್ರ ಮಧ್ಯದಲ್ಲಿ ಬೀಡ್ಸ್ ಹಾಕೋದು ಫ್ರೆಂಡ್ಸ್. ಬಟ್ ಸ್ಯಾರಿ ಫುಲ್ ಡಿಸೈನ್ ಕಲರ್ ಇರೋದ್ರಿಂದ ಯೆಲ್ಲೋ ಕಲರ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನಾನೇನು ಮಾಡ್ತಿದ್ದೀನಿ ನೋಡಿ, ಇಲ್ಲಿಗೆ ನಾವು ಒಂದು ಬೀಡ್ಸನ್ನು ಹಾಕ್ಕೊಳ್ಬೋದು ಈ ಕಡೆ ಆದರೆ ಚೆನ್ನಾಗಿ ಕಾಣಲ್ಲ. ಯಾಕೆಂದರೆ ತುಂಬ ಸ್ಯಾರಿ ಫುಲ್ ಈ ಥರ ಗೋಲ್ಡನ್ ಕಲರ್ ಇದೆಯಲ್ಲ, ಅದಕ್ಕೆ ನಾನು ಹಾಕಲಿಲ್ಲ, ಪ್ಲೈನೇ ಮಾಡ್ತಿದ್ದೀನಿ. ಹೀಗೆ ಈಗ ಲಾಕ್ ಮಾಡೋಣ ಡೈರೆಕ್ಟ್. ಹೀಗೆ ಲಾಕ್ ಮಾಡ್ತೀನಿ, ಎಲ್ಲಿ ಬರುತ್ತೆ ಅಲ್ಲಿಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತೆ. ಒಂದೇ ಸ್ಟೆಪ್ನಲ್ಲಿ ಆಗ್ತದೆ ಈ ಡಿಸೈನ್. ಲಾಕ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಬೀಡ್ಸ್ ಹಾಕಿ ಲಾಕ್ ಮಾಡಿ ಇದ್ರ ಸುತ್ತ ಬರೋ ಥರ ನಾವು 6 ಚೈನನ್ನು ಹಾಕ್ಕೊಂಡು ಉಲ್ಟಾ ತಿರ್ಸ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋತೀವಿ. ಲಾಕ್ ಮಾಡಿಕೊಂಡು ಇಲ್ಲಿ 4 ಚೈನ್ ಹಾಕಿದೆಯಲ್ಲ, ಅಲ್ಲಿಗೆ 3 ಚೈನ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಟ್ರಿಪಲ್ ಕ್ರೋಶನ 4 ಟೈಮ್ಸ್ ಮಾಡ್ತೀವಿ. 2 ಟೈಮ್ಸ್ ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ 2 ಟೈಮ್ಸ್ ಚೈನ್ ಹಾಕ್ಕೊಂಡು ನಾವು ಸೂಜಿ ಮೇಲೆ 2 ಸರಿ ದಾರ ಹಾಕ್ಕೊಂಡು ಹಿಂಗೆ ಕಂಟಿನ್ಯೂ ಮಾಡ್ತೇವೆ. ಮತ್ತು ನಾನು ಇಲ್ಲಿ ಕುಚ್ಚುಗೋಸ್ಕರ 4 ಚೈನ್ ಹಾಕೋತೀನಿ. ಹೀಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಮತ್ತೆ 4 ಚೈನ್ ಆ್ಯಸ್ ಯೂಶುವಲ್ ಹಂಗೆ ಕಂಟಿನ್ಯೂ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಹೀಗೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಸ್ವಲ್ಪ ಹಿಂದಕ್ಕೆ ಹಿಂಗೆ ಬರೋ ಥರ, ಏಕೆಂದರೆ ಈಜ್ಕೊಂಡಂಗೆ ಇರ್ತದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಸ್ಯಾರಿ ಸುಕ್ಕು ಬರೋ ಥರ ಆಗ್ತದೆ. ನೋಡಿ ಫ್ರೆಂಡ್ಸ್,
ಮತ್ತು ನಾನು ಈಗ 2 ಚೈನ್ ಹಾಕ್ಕೊಂಡಿದ್ದೆ, ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. 6 ಚೈನ್ ಹಾಕೋತಾ ಇದ್ದೀನಿ. 4 5 6 ಇದನ್ನು ನಾವು ಉಲ್ಟಾ ತಿರುಗಿಸ್ಕೋಬೇಕು, ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ಈ 4 ಚೈನ್ ಇದೆಯಲ್ಲ, ಈ 4 ಚೈನ್ಗೆ 3 ಚೈನ್ ಹಾಕೊಳ್ಳೋಣ. ಇಲ್ಲಿ 3 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇದು ಹಿಂದೆಗಡೆ ಸೈಡು, ಸೀದಾ ಸೈಡಲ್ಲ, ಹಿಂದೆ ಸೈಡು. ಮತ್ತೆ ತಿರುಗಿಸ್ಕೊಂಡು ಹಿಂಗೆ ನಾವು 2 ಸರಿ ದಾರ ತಗೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. 2ರಲ್ಲೊಂದು 2ರಲ್ಲೊಂದು 2ರಲ್ಲೊಂದು. ಮತ್ತು ಸೂಜಿ ಮೇಲೆ ದಾರ ತಗೊಂಡು 2ರಲ್ಲೊಂದು 2ರಲ್ಲೊಂದು. ಹೀಗೆ ಫುಲ್ ಸಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಹೀಗೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ 2 ಚೈನ್, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಡೈರೆಕ್ಟ್ ಲಾಕ್. ಮತ್ತು ಸ್ವಲ್ಪ ನಾವು ಹಿಂದೆ ಸರಿಸ್ಕೋಬೇಕಾಗ್ತದೆ. ಈಗ 2 ಚೈನ್, ಸೂಜಿ ಮೇಲೆ 2 ಸರಿ ದಾರ, 4 ಸರಿ ಲಾಕ್ ಮಾಡ್ಕೊಂಡು 4 ಸರಿ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ, ಸಿಂಪಲಾಗಿ ಉಂಟು. ನಾನು ಈಗ ಕುಚ್ಚನ್ನು ಹಾಕಿ ತೋರಿಸ್ತೇನೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಕುಚ್ಚು ಹಾಕ್ತೀನಿ, ಈ ಕಲರ್ ಹಾಕ್ಕೊಂಡು ನಿಮಗೆ ತೋರಿಸ್ತೇನೆ. ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕುಚ್ಚಾಕಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಥ್ಯಾಂಕ್ ಯು.